ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಇಷ್ಟು ಸಾಫ್ಟಾಗಿ ಇಷ್ಟು ಸಿಲ್ಕಿಯಾಗಿ ಹೇರ್ ನಿಮಗೆ ಬೇಕಾ? ಆಗಿದ್ದರೆ ಈ ಪ್ಯಾಕ್ ಟ್ರೈ ಮಾಡಿ. ಫಸ್ಟು ಒಂದು ಬೌಲ್ಗೆ ವೈಟ್ ಎಗ್ ಮಾತ್ರ ತೊಗೋಬೇಕು. ಎಗ್ ವೈಟು, ಯೆಲ್ಲೋ ಕಲರ್ ಬೀಳಬಾರ್ದು. ಯೆಲ್ಲೋ ಕಲರ್ ಬಿದ್ದರೆ ಹೇರ್ ತುಂಬ ಡ್ಯಾಮೇಜ್ ಆಗುತ್ತೆ ಮತ್ತು ಹೇರ್ ಫಾಲ್ ಜಾಸ್ತಿ ಆಗುತ್ತೆ ಅಂತಾರೆ. ಅದರಿಂದ ಹುಷಾರಾಗಿ ಬರೀ ವೈಟ್ ಮಾತ್ರ ತಗೋಬೇಕಾಗುತ್ತೆ. ಒಂದೆರಡು ಸತಿ ಚೆಕ್ ಮಾಡಿಕೊಂಡು ತೊಗೊಳ್ಳಿ. ಯೆಲ್ಲೋ ಕಲರ್ ಸ್ವಲ್ಪನೂ ಸಹ ಕೆಳಗೆ ವೈಟ್ ಒಳಗಡೆ ಮಿಕ್ಸ್ ಆಗಬಾರ್ದು. ಅದರಿಂದ ಅದಕ್ಕೆ ಒಂದು ಸ್ಪೂನಷ್ಟು ಮೊಸರು ಹಾಕೋಬೇಕಾಗುತ್ತೆ, ಗಟ್ಟಿ ಮೊಸರು. ನೋಡಿ, ಈ ರೀತಿ ಗಟ್ಟಿ ಮೊಸರು ಬರುತ್ತಲ್ಲ, ಗಟ್ಟಿ ಮೊಸರು ಒಂದು ಸ್ಪೂನ್ ಆಗಲಿ ಇಲ್ಲ 2 ಸ್ಪೂನ್ ಆಗಲಿ, ನಿಮ್ಮ ಕೂದಲು ಎಷ್ಟು ಉದ್ದ ಇದೆಯೋ ಅದ್ರ ಮೇಲೆ ಡಿಪೆಂಡ್ ಆಗಿ ತೊಗೋಬೇಕಾಗುತ್ತೆ. ಇದು ಬಂದು ವಿಟಮಿನ್ ಇ ಕ್ಯಾಪ್ಸೂಲ್ ಅಂತ ಮೆಡಿಕಲ್ ಶಾಪಲ್ಲಿ ಈಸಿಯಾಗಿ ಸಿಗುತ್ತೆ. ವಿಟಮಿನ್ ಇ ಕ್ಯಾಪ್ಸೂಲ್ ಅಂತ ಅಂದರೆ ಕೊಡ್ತಾರೆ. ಅದನ್ನು ಚಿಕ್ಕದಾಗಿ ಹೋಲ್ ಮಾಡಿಕೊಂಡು ಅದನ್ನು ಇದು ಏರ್ ಪ್ಯಾಕಿಗೆ ಒಂದು ಸತಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸಪ್ ಕೊಡಬೇಕಾಗುತ್ತೆ. ನೋಡಿ, ಈ ರೀತಿ ಹಾಕ್ಕೊಂಡಿದ್ದೀನಿ. ಸುಮ್ಮನೆ ಅದ್ರಾಗ ಒಂದು 5-6 ಡ್ರಾಪ್ ಏನೋ ಆಯಿಲ್ ಬರುತ್ತಷ್ಟೇ, ಆದರೆ ತುಂಬ ಎಫೆಕ್ಟಿವ್ ಆಗಿರುತ್ತೆ. ಹೇರ್ಗೆ ಆಗಲಿ ಸ್ಕಿನ್ಗಾಗಲಿ ತುಂಬ ಒಳ್ಳೆಯದು. ನೋಡಿ ಫ್ರೆಂಡ್ಸ್, ಈ ರೀತಿ ಮಿಕ್ಸಪ್ ಆಗುತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ತಿಕ್ಕಾಗಿ ಆಗುತ್ತೆ. ನೋಡಿ, ಈ ರೀತಿ ಆಗುತ್ತೆ. ಅದನ್ನು ಹೇರ್ಗೆ ಹಾಕೋಬೇಕಾಗುತ್ತೆ. ಆಯಿಲ್ ಹೇರ್ಗಾದರೂ ಪರವಾಗಿಲ್ಲ, ಡ್ರೈ ಹೇರ್ಗೆ ಅಂದರೆ ಇದೇ ಪ್ಯಾಕಿಗೆ ಸ್ವಲ್ಪ ಆಯಿಲ್ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನಾರ್ಮಲಾಗಿ ಆಯಿಲ್ ಹೇರ್ ಸ್ವಲ್ಪ ಆಯಿಲ್ ಇದ್ದರೆ ಪ್ರಾಬ್ಲಮ್ ಇಲ್ಲ. ಈ ಪ್ಯಾಕಾಗೆ ಡೈರೆಕ್ಟಾಗಿ ಯೂಸ್ ಮಾಡಿಕೊಂಡು ಸ್ವಲ್ಪ ಮಸಾಜ್ ಥರ ಮಾಡಿಕೊಂಡು ಸ್ಕ್ಯಾಲ್ಫಿಗಾಗಲಿ ಏರಿಗಾಗಲಿ ಫುಲ್ ಹಾಕೋಬೇಕಾಗುತ್ತೆ. ಇದರಿಂದ ಹೇರ್ ಲಾಂಗ್ ಆಗಿ ಬೆಳೆಯುತ್ತೆ. ಯಾಕಂದರೆ ಹೆಗ್ ವೇಟ್ ಇರುತ್ತಲ್ಲ, ಹೇರ್ ಲಾಂಗ್ ಆಗುತ್ತೆ, ವ್ಯಾಲ್ಯೂ ಜಾಸ್ತಿ ಅನಿಸುತ್ತೆ, ಕೂದಲು ಸಾಫ್ಟ್ ಆಗುತ್ತೆ. ಎಗ್ ವೈಟ್ ಹಾಕಿರೋದ್ರಿಂದ, ಮೊಸರು ಹಾಕಿರೋದ್ರಿಂದ ಕೂದಲಿಗೆ ನರಿಶ್ಮೆಂಟ್ ಅನ್ನೋದು ಸಿಗುತ್ತೆ. ವಿಟಮಿನ್ ಇ ಇಂದನೂ ಅಷ್ಟೇ ಹೇರ್ ಫಾಲ್ ಕಮ್ಮಿ ಆಗುತ್ತೆ, ಹೇರ್ ಗ್ರೋತ್ ಚೆನ್ನಾಗಾಗುತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ಮಸಾಜ್ ಮಾಡ್ಕೊತ ಹೇರಿಗೆ ಹಾಕೋಬೇಕಾಗುತ್ತೆ. ಇನ್ನು ಇದ್ರ ಜೊತೆಗೆ ಇನ್ನೊಂದು ಹೇರ್ ಪ್ಯಾಕು ಒಂದು ಸತಿ ಬೇಕು ಅಂತ ಅಂದರೆ ಕಾಮೆಂಟ್ ಮಾಡಿ, ಆಗ ಹೇಳ್ತೀನಿ. ಹೆಸ್ರು ಕಾಳಿಂದ ಹೇರ್ ಪ್ಯಾಕ್ ಮಾಡೋದು, ಅದು ಅಷ್ಟೇ ತುಂಬ ಎಫೆಕ್ಟಿವ್ ಆಗಿರುತ್ತೆ. ಹೇರ್ ಫಾಲ್ ಸಹ ಕಮ್ಮಿ ಆಗುತ್ತೆ. ಬೇಕು ಅಂದರೆ ಅದನ್ನು ಸಹ ಹೇಳಿ, ಕಾಮೆಂಟ್ ಮಾಡಿ. ಖಂಡಿತ ಅದಕ್ಕೆ ನೆಕ್ಸ್ಟ್ ವಿಡಿಯೋ ಅದೇ ಮಾಡ್ತೀನಿ. ನೋಡಿ, ಈ ರೀತಿ ಫುಲ್ಲು ಏರಿಗೆ ಎಷ್ಟಿದೆಯೋ, ಎಷ್ಟು ತೊಗೊಂಡಿದ್ದೀರೋ ಅಷ್ಟು ಸಹ ಫುಲ್ಲು ಏರ್ಗೆ ಯೂಸ್ ಮಾಡ್ತಾ ಫುಲ್ಲು ಹೇರ್ ಸ್ಟ್ರೈಟಿಂಗ್ ಆಗಬೇಕು ಅಂತ ಸ್ವಲ್ಪ ಈ ರೀತಿ ಅಂದರೆ ಪ್ರೆಸ್ ಮಾಡಿ ಉದ್ದ ಫುಲ್ಲು ಲೆಂತ್ ಫುಲ್ ಎಳ್ಕೋಬೇಕಾಗುತ್ತೆ. ಯಾಕಂದರೆ ಇದರಿಂದ ಹೇರ್ ಸ್ಟ್ರೈಟ್ನಿಂಗ್ ಆಗುತ್ತೆ. ಅದರಿಂದ ಎಗ್ ವೈಟ್ ಇರೋದ್ರಿಂದ ಹೇರ್ ಸ್ಟ್ರೈಟ್ನಿಂಗ್ ಆಗುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಹೇರ್ ಸಾಫ್ಟಾಗಿ ಆಗುತ್ತೆ ಅನ್ನೋದು. ನೋಡಿ, ಈ ರೀತಿ ಇನ್ನು ಹೇರ್ ಬೇಕಾದ್ರೆ ಒಂದು ನಾಟ್ ಹಾಕ್ಕೊಂಡು ಮೇಲ್ಗಡೆ ಇನ್ನು ಮಿಕ್ಕಿರೋದೆಲ್ಲ ಹಾಗೆ ಹೇರಿಗೆ ಇನ್ನು ಯೂಸ್ ಮಾಡ್ಕೊಳ್ಳಿ ಫುಲ್ಲು. ಅಂದರೆ ಇನ್ನೊಂದು ಏನೇ ಆದ್ರೂ ಸಹ ಸ್ವಲ್ಪ ಹೇರ್ ಲೆಂತ್ವರೆಗೂ ಸ್ವಲ್ಪ ಫೋರ್ಸ್ ಮಾಡಿ ಎಳೆದು ಯೂಸ್ ಮಾಡಿ. ಎಷ್ಟು ಎಳಿತೀರೋ ಅಷ್ಟು ಇದು ಸ್ಟ್ರೈಟ್ನಿಂಗ್ ಆಗುತ್ತೆ ಅನ್ನೋ ಲೆಕ್ಕ. ನೋಡಿ, ಈ ರೀತಿ ಒಂದು ನಾಟ್ ಹಾಕೋತಾ ಇದ್ದೀನಿ. ಕ್ಲಿಪ್ ಆದರೂ ಸರಿ, ಇಲ್ಲಾಂದರೆ ಒಂದು ರಬ್ಬರ್ ಬ್ಯಾಂಡ್ ಆದರೂ ಸರಿ ಹಾಕ್ಕೊಂಡು ಒಂದು ಅರ್ಧ ಗಂಟೆ ಬಿಡಬೇಕಾಗುತ್ತೆ. ನೋಡಿ, ಈ ರೀತಿ ನೋಡಿ ಫ್ರೆಂಡ್ಸ್, ಈ ರೀತಿ ಹೇರಿಗೆ ಅಪ್ಲಿಕೇಶನ್ ಮಾಡ್ಕೊಂಡಿದ್ದೀನಿ. ಒಂದು ಅರ್ಧ ಗಂಟೆ ಬಿಟ್ಟು ಹೇರ್ ವಾಶ್ ಮಾಡ್ಕೋತೀನಿ. ನೋಡಿ ಫ್ರೆಂಡ್, ಆಫ್ಟರ್ ಹೇರ್ ವಾಶ್ ಎಷ್ಟು ಸಾಫ್ಟಾಗಿ ಅನಿಸುತ್ತಲ್ಲ. ನೋಡಿದ್ರೇ ಗೊತ್ತಾಗುತ್ತೆ ಎಷ್ಟು ಸಾಫ್ಟಾಗಿದೆ ಅನ್ನೋದು. ರಫ್ ಆಗಿಲ್ಲ, ಎಷ್ಟು ಸಾಫ್ಟಾಗಿದೆ ಅನ್ನೋದು ನಿಮಗೆ ನೋಡಿದ್ರೇ ಗೊತ್ತಾಗುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ. ನಂದು ಕರ್ಲಿ ಹೇರ್ ಇಲ್ಲ, ಸ್ಟ್ರೈಟ್ ಹೇರೇ. ಇನ್ನು ಈ ರೀತಿ ಹೇರ್ ಪ್ಯಾಕ್ ಯೂಸ್ ಮಾಡಿದ್ರೆ ಇನ್ನೂ ಚೆನ್ನಾಗಾಗುತ್ತೆ.